ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ಗೆ ಆ 11 ಶಾಸಕರು ಅಶ್ವವೇಗದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಪಟ್ಟಿ ನಮ್ಮ ಮುಂದೆ ಇಡ್ತಾ ಇದ್ದೀವಿ. ಬುಧವಾರ ಸಚಿವರಾಗುವ 11 ಶಾಸಕರ ಪಟ್ಟಿ ಲಭ್ಯ ಆಗಿದೆ. ಅಳೆದು ತೂಗಿ ಮೊದಲ ಹಂತದ ಪಟ್ಟಿ ಫೈನಲ್ ಆಗಿರುವಂತದ್ದು. ಸೊ ಈ ಪಟ್ಟಿಯ ಸಮೇತ ನಾಳೆ ದೆಹಲಿಗೆ ಡಿಕೆ ಮತ್ತೆ ಸಿದ್ದು ಆಗಮಿಸಲಿದ್ದಾರೆ. ಸೊ ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆದುಕೊಂಡು ಬರೋದಕ್ಕೆ ದೆಹಲಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ಈ ಪಟ್ಟಿಯೇ ಫೈನಲ್ ಆಗುತ್ತೆ. ಸೊ ಮೊದಲ ಹಂತದಲ್ಲಿ ಸಚಿವರಾಗುವಂತಹ ಅದೃಷ್ಟ ಯಾರಿಗೆ? ಅಶ್ವವೇಗದಲ್ಲಿ ಡಿಕೆ ಸೂಪರ್ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ನ ಪಟ್ಟಿ ಲಭ್ಯ ಆಗಿದೆ. ಸೊ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ಗೆ ಆ 11 ಶಾಸಕರು ಯಾರೆಲ್ಲ ಇದ್ದಾರೆ, ಆ ಪಟ್ಟಿಯಲ್ಲಿ ಯಾವ ಶಾಸಕರ ಹೆಸರೆಲ್ಲ ಮೆನ್ಷನ್ ಆಗಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಪಟ್ಟಿ ಲಭ್ಯ ಆಗ್ತಾ ಇದೆ. ಬುಧವಾರ ಸಚಿವರಾಗುವ 11 ಶಾಸಕರ ಪಟ್ಟಿ ಲಭ್ಯ ಆಗಿರುವಂಥದ್ದು. ಅಳೆದು ತೂಗಿ ಮೊದಲ ಹಂತದ ಪಟ್ಟಿಯನ್ನು ಫೈನಲ್ ಕೂಡ ಮಾಡಲಾಗಿರುವಂಥದ್ದು. ಸೊ ಈ ಪಟ್ಟಿ ಸಮೇತ ನಾಳೆ ದೆಹಲಿಗೆ ಡಿಕೆ ಮತ್ತೆ ಸಿದ್ದು ತೆರಳಲಿದ್ದಾರೆ. ಸೊ ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆದು ಬರೋದಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಡಿಕೆಶಿ ಹಾಗೆ ಸಿದ್ದು ಇಬ್ರು ಕೂಡ. ಹೈಕಮಾಂಡ್ ಒಪ್ಪಿದ್ರೆ ಈ ಪಟ್ಟಿಯೇ ಫೈನಲ್ ಆಗುತ್ತೆ. ಮೊದಲ ಹಂತದಲ್ಲಿ ಸಚಿವರಾಗುವಂತಹ ಅದೃಷ್ಟ ಯಾರು ಒಲ್ದು ಬರುತ್ತೆ, ಲೆಟ್ಸ್ ಸಿ. ಅದರ ಕಂಪ್ಲೀಟ್ ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಲಭ್ಯ ಆಗ್ತಾ ಇರುವಂಥದ್ದು. ಕ್ಯಾಬಿನೆಟ್ನ ಪಟ್ಟಿ ಡಿಕೆ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ 11 ಶಾಸಕರು ಯಾರೆಲ್ಲ ಇದ್ದಾರೆ. ಸಾಮಾಜಿಕ ನ್ಯಾಯವನ್ನು ಅನುಸರಿಸಿ ಡಿಕೆ ಸಂಪುಟ ರಚನೆ ಕೂಡ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಡಿಕೆ ಸೇರಿ ಇಬ್ಬರು ಒಕ್ಕಲಿಗ ನಾಯಕರಿಗೆ ಮಂತ್ರಿಗಿರಿ ಕೂಡ ಒಲಿಯುವಂತಹ ಸಾಧ್ಯತೆಗಳು ಇದೆ. ಸೊ ಇಬ್ಬರು ಮುಸ್ಲಿಂ ನಾಯಕರಿಗೆ ಮೊದಲ ಪಟ್ಟಿಯಲ್ಲಿ ಚಾನ್ಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಅಂದಾಜಿಸಲಾಗ್ತಾ ಇದೆ. ಸೊ ಓರ್ವ ಕ್ರಿಶ್ಚಿಯನ್ ಶಾಸಕರಿಗೆ ಮಂತ್ರಿಯಾಗುವ ಯೋಗ ಕೂಡ ಒಲ್ದು ಬರಲಿದೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ಗೆ 11 ಜನ ಶಾಸಕರು ಯಾರೆಲ್ಲ ಇರ್ತಾರೆ ಅನ್ನುವಂತಹ ಒಂದು ಪಟ್ಟಿ ರೆಡಿ ಆಗಿದೆ. ದೆಹಲಿಗೆ ತೆರಳಿಬಿಟ್ಟು ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅದಾದ ನಂತರ ಅಲ್ಲಿ ಒಂದಷ್ಟು ಮಾತುಕತೆ ಚರ್ಚೆಯನ್ನ ಮಾಡಿ ಸೊ ಓವರ್ ಆಲ್ ಆಗಿ 11:11:11 ಆ ಒಂದು ಪ್ಲಾನಿಂಗ್ಸ್ ಅನ್ನ ಮಾಡಿಕೊಳ್ಳಲಾಗಿದೆ. ಹೈಕಮಾಂಡ್ ಕಡೆಯಿಂದ 11 ಜನ, ಸಿದ್ದರಾಮಯ್ಯ ಸೂಚಿಸಿದಂತಹ 11 ಜನ ಹಾಗೆ ಡಿಕೆ ಶಿವಕುಮಾರ್ ಸೂಚಿಸಿದಂತಹ 11 ಜನ. ಇನ್ನು ಸಾಮಾಜಿಕ ನ್ಯಾಯವನ್ನ ಅನುಸರಿಸಿ ಡಿಕೆ ಸಂಪುಟ ರಚನೆ ಮಾಡೋದಕ್ಕೆ ಪ್ಲಾನಿಂಗ್ಸ್ ಅನ್ನ ಮಾಡಿದ್ದಾರೆ. ಸೊ ಡಿಕೆ ಸೇರಿ ಇಬ್ಬರು ಒಕ್ಕಲಿಗ ನಾಯಕರಿಗೆ ಮಂತ್ರಿಗಿರಿ ಓಲ್ದು ಬರೋದು ಫಿಕ್ಸ್. ಅಂಡ್ ಇಬ್ಬರು ಮುಸ್ಲಿಂ ನಾಯಕರಿಗೂ ಕೂಡ ಮೊದಲ ಪಟ್ಟಿಯಲ್ಲಿ ಚಾನ್ಸ್ ಇದೆಯಂತೆ. ಓರ್ವ ಕ್ರಿಶ್ಚಿಯನ್ ಶಾಸಕರಿಗೆ ಮಂತ್ರಿಯಾಗುವಂತಹ ಯೋಗ ಕೂಡ ಇದೆ. 3 ದಲಿತ ನಾಯಕರಿಗೆ ಬುಧವಾರ ಮಂತ್ರಿ ಭಾಗ್ಯ ದೊರಕುವಂತಹ ಸಾಧ್ಯತೆಗಳು ಇದೆ. ಸೊ ಎಸ್ಟಿ ಒಬಿಸಿ ಸಮುದಾಯದಿಂದ ಒಬಿಸಿ ಮತ್ತೆ ಸಮುದಾಯದಿಂದ ತಲಾ ಒಬ್ಬರಿಗೆ ಮಿನಿಸ್ಟರ್ ಗಿರಿ ಎಸ್ಟಿ ಮತ್ತೆ ಒಬಿಸಿ ಕಡೆಯಿಂದ. ಲಿಂಗಾಯತ ಸಮುದಾಯದ ಇಬ್ಬರು ಪ್ರಭಾವಿಗಳಿಗೆ ಮಂತ್ರಿ ಯೋಗ. ಇದು ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ನ ಪಟ್ಟಿ. ಮೂವರು ದಲಿತ ನಾಯಕರಿಗೆ ಬುಧವಾರ ಮಂತ್ರಿ ಭಾಗ್ಯ ಒಲ್ದು ಬರುತ್ತಾ? ಹಾಗಾದ್ರೆ ಎಸ್ಟಿ ಒಬಿಸಿ ಸಮುದಾಯದಿಂದ ತಲಾ ಒಬ್ಬರಿಗೆ ಮಿನಿಸ್ಟರ್ ಗಿರಿ ದಕ್ಕುವಂತಹ ಸಾಧ್ಯತೆಗಳು ಇದೆ. ಸೊ ಡಿಕೆಶಿ ಕಂಪ್ಲೀಟ್ ಆದಂತಹ ಪಟ್ಟಿಯ 11 ಜನ ಶಾಸಕರು ಯಾರೆಲ್ಲ ಇರ್ತಾರೆ. ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬುಧವಾರ ಸಚಿವರಾಗುವಂತಹ 11 ಶಾಸಕರು ಯಾರೆಲ್ಲ ಇದ್ದಾರೆ. ಅಳೆದು ತೂಗಿ ಮೊದಲ ಹಂತದ ಒಂದು ಲಿಸ್ಟ್ ಕೂಡ ರೆಡಿಯಾಗಿದೆ. ಈ ಒಂದು ಲಿಸ್ಟ್ ಸಮೇತ ನಾಳೆ ದೆಹಲಿಗೆ ಡಿಕೆಶಿ ಸಿದ್ದರಾಮಯ್ಯ ತೆರಳಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಹೈಕಮಾಂಡ್ ಒಪ್ಪಿಗೆ ಪಡೆದು ಬರೋದಕ್ಕೆ ದೆಹಲಿಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸೊ ಅಶ್ವವೇಗದಲ್ಲಿ ಡಿಕೆ ಸೂಪರ್ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ನ ಪಟ್ಟಿ ಲಭ್ಯ ಆಗಿರುವಂಥದ್ದು. ಮೊದಲ ಹಂತದಲ್ಲಿ ಸಚಿವರಾಗುವಂತಹ ಅದೃಷ್ಟ ಯಾರಿಗೂ ಒಲ್ದು ಬರೋದಿದೆ, ಕಾದು ನೋಡಬೇಕು. ಹೈಕಮಾಂಡ್ ಒಪ್ಪಿದ್ರೆ ಆ ಪಟ್ಟಿಗೆ ಫೈನಲ್ ಆಗುವಂತಹ ಸಾಧ್ಯತೆಗಳು ಇದೆಯಂತೆ. ಸಾಮಾಜಿಕ ನ್ಯಾಯ ಅನುಸರಿಸಿ ಡಿಕೆ ಸಂಪುಟ ರಚನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನಿಂಗ್ಸ್ ಸಿದ್ಧತೆ ತೆರೆಮರೆಯ ಹಿಂದೆ ಕಸರತ್ತುಗಳು ಕೂಡ ನಡೀತಾ ಇದೆ. ಇನ್ನು ಕೆಲವರು ಮಂತ್ರಿಗಿರಿ ತಮಗೆ ಬೇಕೇ ಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದು ಕೂತಿದ್ದಾರೆ. ಸೊ ಎಲ್ಲವೂ ಕೂಡ ಹೈಕಮಾಂಡ್ ಸೂಚನೆಯಂತೆ ನಡಿಬೇಕು. ಆ್ಯಂಡ್ ಒಂದು ಸೂತ್ರವನ್ನು ಕೊಟ್ಟಿದೆ ಹೈಕಮಾಂಡ್ 11:11:11 ಅಂತ ಹೇಳ್ಬಿಟ್ಟು. ಸೊ ಅದ್ರ ಪ್ರಕಾರವೂ ಕೂಡ ನಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಈ ಡಿಕೆ ಒಂದು ಸಂಪುಟದಲ್ಲಿ ಯಾರೆಲ್ಲ ಇರಲಿದ್ದಾರೆ, 11 ಜನ ಶಾಸಕರು
ಓರ್ವ ಕ್ರಿಶ್ಚಿಯನ್ ಶಾಸಕರಿಗೆ ಮಂತ್ರಿಯಾಗುವಂತಹ ಯೋಗ ಒಲಿದು ಬರಲಿದೆ. ಇಬ್ಬರು ಮುಸ್ಲಿಂ ನಾಯಕರಿಗೆ ಮೊದಲ ಪಟ್ಟಿಯಲ್ಲಿ ಚಾನ್ಸ್ ಕೊಡುವಂತಹ ಸಾಧ್ಯತೆಗಳು ಇದೆ. ಆ್ಯಂಡ್ ಎಸ್ ಟಿ OBC ಸಮುದಾಯದಿಂದ ಕೂಡ ತಲಾ ಒಬ್ಬರಿಗೆ ಮಿನಿಸ್ಟರ್ಗಿರಿ